2 ದಿನಗಳಿಂದ ಬೆಂಗಳೂರಿನಲ್ಲಿ ಸುರಿತಾ ಇರುವ ಮಳೆ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಟಿ ದಾಸರಹಳ್ಳಿಯ ನಿವಾಸಿಗಳು ರಾತ್ರಿ ಜಾಗರಣೆ ಮಾಡಿದ್ರೆ ಇವತ್ತು ಮಧ್ಯಾಹ್ನ ಸುರಿದ ಮಳೆ ವಾಹನ ಸವಾರರ ನೆಮ್ಮದಿ ಕಸಿದಿತ್ತು. ರಸ್ತೆಯಲ್ಲಿ ಜಲರಾಶಿ, ವಾಹನ ಸವಾರರ ಸರ್ಕಸ್, ಮನೆಯಲ್ಲೂ ನೀರು, ಕಿಚನ್, ಬೆಡ್ರೂಮ್, ಬಾತ್ರೂಮ್ ಎಲ್ಲಿ ನೋಡಿದ್ರೂ ಕೆಸರು. ಇಷ್ಟಕ್ಕೂ ಇದು ಮಳೆ ಸೃಷ್ಟಿಸಿರೋ ರಗಳೆ. ಬೆಂಗಳೂರಿನಲ್ಲಿಂದು ಮಧ್ಯಾಹ್ನ ಆಗ್ತಿದ್ದಂತೆ ಸುರಿದ ಮಳೆಗೆ ರಸ್ತೆಗಳೆಲ್ಲ ಮಿನಿ ಕೆರೆಗಳಂತೆ ಆಗ್ಬಿಟ್ವು. ಕೆಆರ್ ಸರ್ಕಲ್ನಲ್ಲಿ ನೀರು ಹೊಳೆಯಂತೆ ಹರಿತಿತ್ತು. ಹೆಬ್ಬಾಳ ರಸ್ತೆಯಲ್ಲಿ ನೀರು ನಿಂತು ಸವಾರರು ಸರ್ಕಸ್ ಮಾಡಿದ್ರು. ಕೆಆರ್ ಮಾರ್ಕೆಟ್, ಜಯನಗರ, ಶಾಂತಿನಗರ, ಕೆಆರ್ಪುರಂ ಸುತ್ತಮುತ್ತ ಮಳೆ ದರ್ಶನವಾಯಿತು. ರಾತ್ರಿ ಸುರಿದ ಮಳೆಗೆ ಟಿ ದಾಸರಹಳ್ಳಿಯಲ್ಲಿ ಜಾಗರಣೆ. ತಡರಾತ್ರಿ ಸುರಿದ ಮಳೆಗೆ ಟಿ ದಾಸರಹಳ್ಳಿಯ ನಿವಾಸಿಗಳು ದಿಕ್ಕೆಟ್ಟಿದ್ರು. ಮೇದರಹಳ್ಳಿ ಬಳಿ ರಾಜಕಾಲುವೆ ಬ್ಲಾಕ್ ಆಗಿ ಶ್ರೀದೇವಿ ಬಡಾವಣೆಯ 25ಕ್ಕೂ ಹೆಚ್ಚು ಮನೆಗಳಿಗೆ ಮೋರಿ ನೀರು ನುಗ್ಗಿತ್ತು. ರಾತ್ರಿ ಮಲಗಲು ಆಗದೆ ಜನ ಪರದಾಡಿದ್ರು. ಬೆಳಗ್ಗೆ ಕೆಸರನ್ನ ಕ್ಲೀನ್ ಮಾಡ್ತಾ ಪಾತ್ರೆ, ಪಗಡೆ, ದಿನಸಿ ಎಲ್ಲವೂ ಹಾಳಾಗಿದ್ದು ಕಣ್ಣೀರು ಹಾಕಿದ್ರು. ರಾಜಕಾಲುವೆ ನೀರೆಲ್ಲ ಮನೆಗಳ ಹತ್ರ ನುಗ್ಗಿ ನಮ್ಮ ಮನೆಯಲ್ಲಿ ಫುಲ್ಲು ನೀರು ನುಗ್ಗಿತ್ತು. ರಾತ್ರಿ ಸುಮಾರು ಮನೆಯಲ್ಲಿ ಮೊಣಕಾಲುದ್ದ ನೀರು ನಿಂತಿತ್ತು. ರಾತ್ರಿ ಇಡೀ ಮಕ್ಕಳೆಲ್ಲ ಮಲಗಕ್ಕೆ ಕೂಡ ಜಾಗ ಇಲ್ಲದೆ ಒಂದು ಮಂಚ ಮೇಲೆ ಒಂದು ಸುಮಾರು 6 ಜನ ಮಲ್ಕೊಂಡಿದ್ದೆ. ನಾವು ನಿದ್ದೆ ಮಾಡಿದ್ವಿ. ರಾತ್ರಿ 3 ಗಂಟೆ ಮೇಲೆ ಮನೆ ಕ್ಲೀನ್ ಮಾಡೋಕ್ಕಾಗಿಲ್ಲ. ಮನೆ ತುಂಬ ನೀರು. ಮಳೆ ನೀರಲ್ಲಿ ಹಾವು ಚೇಳುಗಳು ಮನೆಗಳಿಗೆ ಬರ್ತಿವೆ. ಕುಡಿಯೋಕ್ಕೂ ನೀರಿಲ್ಲ. ನಮ್ಮ ಸ್ಥಿತಿ ಶತ್ರುಗೂ ಬೇಡ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಸ್ಕೂಲ್ ಮಕ್ಕಳಿಗೆ ಬಸ್ ಬರೋಕ್ಕಾಗಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಹಾವುಗಳು, ಚೇಳುಗಳು ಎಷ್ಟು ಬರ್ತಾ ಇದೆ ಅಂದರೆ ಅಷ್ಟು ಬರ್ತಾ ಇದೆ. ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ ಸರ್. ನಮಗೆ ನಡೆಯೋಕ್ಕಾಗಲ್ಲ, 2 ವೀಲರ್ಸ್ ಹೋಗೋಕ್ಕಾಗಲ್ಲ, 4 ವೀಲರ್ಸ್ ಹೋಗೋಕ್ಕಾಗಲ್ಲ. ಅಷ್ಟು ಹಳ್ಳ ದಿನ ಅಷ್ಟು ತೊಂದರೆ ಆಗಿದೆ ಸರ್. ಬೆಂಗಳೂರನ್ನ ಇನ್ನೊಂದು ವಾರ ಕಾಡಲಿರೋ ಮಳೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಇನ್ನೊಂದು ವಾರ ಮಳೆಯಾಗಲಿದೆ. ನಗರದಲ್ಲಿ ಅಕ್ಟೋಬರ್ 7ರವರೆಗೆ ಸಾಧಾರಣ ಮಳೆಯಾಗಲಿದೆ. 2 ದಿನ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಅದೇನೇ ಇರ್ಲಿ, ಇನ್ನೊಂದು ವಾರ ಮಳೆ ಆಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಬಿಬಿಎಂಪಿ ಅಧಿಕಾರಿಗಳು, ಜನರು ಎಚ್ಚರಿಕೆಯಿಂದ ಇರಬೇಕಿದೆ. ನೆಲಮಂಗಲದಿಂದ ಮೂರ್ತಿ ಜತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.